ಶಿವಮೊಗ್ಗ ಜಿಲ್ಲೆಯ ಶ್ರೀ ಕ್ಷೇತ್ರ ಹೆಗ್ಗಲತ್ತಿ ಶ್ರೀ ನಾಗಯಕ್ಷೆ ದೇವಿ ನವಗ್ರಹ ಮತ್ತು ಶ್ರೀ ನಾಗದೇವರ 12ನೇ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸುವ ಸಮಸ್ತ ಭಕ್ತರಿಗೆ ಸ್ವಾಗತ ಕೋರುವವರು ಶ್ರೀ ನಾಗಯಕ್ಷೆ ಭಕ್ತ ಮಂಡಳಿ. ಇವತ್ತು ಮುಸಲ್ಮಾನರಿಗೆ ಭದ್ರತೆ ಕೊಟ್ಟಿರೋಂಥ ದೇಶ ಭಾರತ ಮಾತ್ರ. ಯಾವುದೇ ತೊಂದರೆ ಇಲ್ಲದೇ ಭಾರತದಲ್ಲಿ ಆನಂದವಾಗಿದ್ದಾರೆ. ಆದರೆ ಇವತ್ತು ಇಸ್ರೇಲ್, ಅಮೆರಿಕ ಮತ್ತು ಇರಾನ್ನ ಯುದ್ಧಗಳು, ಪಾಕಿಸ್ತಾನ ಅಫ್ಘಾನಿಸ್ತಾನದ ಯುದ್ಧ, ಈ ರೀತಿ ಮುಸಲ್ಮಾನರು ಅವರವರೇ ಬಡ್ದಾಡ್ಕೋತಾ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಮುಸಲ್ಮಾನರೇ ಬಾಂಬಿನ ಆಟ ಆಡ್ತಾ ಇದ್ದಾರೆ. ಇದರಿಂದ ಭಾರತ ಬಿಟ್ಟು ಉಳಿದ ಎಲ್ಲ ಕಡೆನೂ ಕೂಡ ಮುಸಲ್ಮಾನರು ಅವ್ರ ಜೀವ ಬಿಗಿ ಹಿಡ್ಕೊಂಡು ಕೂತಿದ್ದಾರೆ ಎಲ್ಲ ಕಡೆನೂ ಕೂಡ. ಆದರೆ ಈ ಯುದ್ಧ ನಡೀತಾ ಇರೋಂಥ ಈ ಸಂದರ್ಭದಲ್ಲಿ ಭಾರತದ ಮುಸಲ್ಮಾನರ ನಡವಳಿಕೆ ನಿಜಕ್ಕೂ ಖಂಡನೀಯ. ಭಾರತದ ಮೇಲೆ ನಡೆದಂಥ ಭಯೋತ್ಪಾದನೆ ವಿರೋಧಿಸಿ ಹೇಳಿಕೆ ನೀಡೋದು, ಇರಾನ್ ಭಾರತದ ಪಾಲಿಗೆ ಕೇವಲ ವ್ಯಾಪಾರದ ಪಾಲುದಾರರಷ್ಟೇ, ಉಳಿದಂತೆ ಎಲ್ಲ ದೃಷ್ಟಿನಲ್ಲೂ ಕೂಡ ಇರಾನ್ ಪಾಕಿಸ್ತಾನದ ಪರವೇ. ಮುಂಬೈ ಭಯೋತ್ಪಾದಕರ ದಾಳಿ ಆದಾಗ ಇರಾನ್ ಪಾಕಿಸ್ತಾನವನ್ನು ಬೆಂಬಲಿಸಿದ್ದು ನಾವೆಲ್ಲ ನೋಡಿದ್ದೇವೆ, ಹೇಳಿಕೆ ಕೊಡ್ತಾರೆ. ಇದರಲ್ಲಿ ಪಾಕಿಸ್ತಾನದ ಪಾತ್ರ ಇಲ್ಲ, ಪಾಕಿಸ್ತಾನ ಬಲಿಪಶು ಮಾಡ್ತಾ ಇದೆ, ಇದನ್ನು ಹೇಳಿದ ಯಾರು? ಇರಾನ್. 2017ರಲ್ಲಿ ಖಮೇನಿಯವರು ಜಗತ್ತಿನಲ್ಲಿ ಮುಸ್ಲಿಮರು ಕಾಶ್ಮೀರದ ಮುಸಲ್ಮಾನರ ನೆರವಿಗೆ ಧಾವಿಸಬೇಕು, ಈ ರೀತಿ 2017ರಲ್ಲಿ ಖಮೇನಿ ಇಡೀ ಜಗತ್ತಿನ ಮುಸಲ್ಮಾನರಿಗೆ ಹೇಳಿಕೆ ಕೊಡ್ತಾರೆ, ಕಾಶ್ಮೀರದ ಮುಸಲ್ಮಾನರ ಪರ ಬರಬೇಕು ಅಂತ. 2019ರಲ್ಲಿ ಭಾರತದ ಸಂವಿಧಾನ 370ನೇ ವಿಧಿ ರದ್ದುಪಡಿಸಿದಾಗ ಇರಾನ್ ಕಾಶ್ಮೀರದ ಮಾನವ ಹಕ್ಕುಗಳ ಪರಿಸ್ಥಿತಿ ಶೋಚನೀಯ ಅಂಥೇಳಿ ಕಳವಳ ವ್ಯಕ್ತಪಡಿಸ್ತಾರೆ. 2020ರಲ್ಲಿ ದೆಹಲಿಯಲ್ಲಿ ದೊಂಬಿ ವೇಳೆ ಖಮೇನಿ ಅವರು ಭಾರತದಲ್ಲಿ ಮುಸ್ಲಿಮರ ಮಾರಣ ಹೋಮ ನಡೆಯುತ್ತಿದೆ, ಈ ರೀತಿ ಹೇಳಿಕೆ ಕೊಡ್ತಾರೆ, ಆರೋಪ ಮಾಡ್ತಾರೆ. ಇರಾನ್ ಖಮೇನಿ ಎಂದು ಭಾರತದಲ್ಲಿ ಬೆಂಬಲಿಸುವ ನಿಲುವು ಇಲ್ಲದಾಗ ಇಲ್ಲೇ ಮುಸಲ್ಮಾನರು ಖಮೇನಿ ಸಾವಿಗೆ ದುಃಖ ವ್ಯಕ್ತಪಡಿಸ್ತಾರೆ. ಖಮೇನಿ ಎಷ್ಟರ ಮಟ್ಟಿಗೆ ಕ್ರೂರತನ ಮಾಡ್ದ, ಎಷ್ಟು ಜನ ಕಗ್ಗೊಲೆ ಮಾಡ್ದ, ಇದೆಲ್ಲ ಬಹಿರಂಗವಾಗಿ ಗೊತ್ತಿರೋದೆ. ಆದರೆ ಖಮೇನಿ ಪರವಾಗಿ ಭಾರತದ ಮುಸಲ್ಮಾನರು ನಿಂತಿರೋದು ನೋಡಿದ್ರೆ ಇವರು ಯಾರ ಪರ ಅಂತ. ಬಾಂಬೆನಲ್ಲಿ ದಾಳಿ ಆದಾಗ ಖಂಡನೆ ಮಾಡಲ್ಲ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿರೋಂಥ ಇರಾನ್ನಲ್ಲಿ ಖಮೇನಿ ಸತ್ತ ಇಲ್ಲಿ ಅಳ್ತಾರೆ, ಇಲ್ಲಿ ಕಣ್ಣೀರು ಹಾಕ್ತಾರೆ. ಇಲ್ಲಿ ಪಹಲ್ಗಾಮ್ನಲ್ಲಿ 26 ಜನ ಅಮಾಯಕ ಪ್ರವಾಸಿಗರು ಭಯೋತ್ಪಾದಕರು ಕೊಂದಾಕಿದ್ರು. ಆಗ ಆಪರೇಷನ್ ಸಿಂಧೂರ ಕೂಡ ನಡೀತು, ನಿಮ್ಮೆಲ್ಲರೂ ಗೊತ್ತಿದೆ. ಈ ದೇಶದ
ಒಬ್ಬ ಮುಸಲ್ಮಾನರು ಕೂಡ ಕಣ್ಣೀರು ಹಾಕಲಿಲ್ಲ. ಈ ಪಹಲ್ಗಾವ್ನಲ್ಲಿ 26 ಜನ ಸತ್ತವ್ರು ಯಾರು? ಬಟ್ಟೆ ಬಿಚ್ಚಿ ಬಿಚ್ಚಿ ನೋಡಿದ್ರು. ಇವರು ಹಿಂದೂಗಳು ಅಂತ ಗೊತ್ತಾಗ್ತಿದ್ದಂಗೆ ಅವ್ರದ್ದು ಕಗ್ಗೊಲೆಗಳಾಯಿತು. ಮಾನವೀಯತೆ ದೃಷ್ಟಿಯಿಂದ ಈ ದೇಶದಲ್ಲಿನ ಮುಸಲ್ಮಾನರು ಆ ಕಗ್ಗೊಲೆಯನ್ನು ಮಾಡಿದಂಥ ಭಯೋತ್ಪಾದಕರ ವಿರುದ್ಧವಾಗಿ ಹೇಳಿಕೆ ಕೊಡಬೇಕಾಗಿತ್ತು, ಮೆರವಣಿಗೆ ಮಾಡಬೇಕಾಗಿತ್ತು. ಆದರೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇಡೀ ದೇಶದಲ್ಲಿ ಮುಸಲ್ಮಾನರು ಮೆರವಣಿಗೆ ಮಾಡ್ತಿದ್ದಾರೆ ಇರಾನ್ ಪರ. ನಾನು ಅದಕ್ಕೋಸ್ಕರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ, ಇಲ್ಲಿ ಅನ್ನ ಉಂಡು ಇಲ್ಲಿ ಗಾಳಿ ಕೊಡದಂಥ ಮುಸಲ್ಮಾನರು ಯಾರು ಈ ದೇಶಕ್ಕೆ ಅನುಕೂಲ ಮಾಡ್ತಾರೋ ಅವ್ರ ಪರ ನಿಲ್ಬೇಕಾಗಿತ್ತು. ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಇವೆಲ್ಲವೂ ಕೂಡ ಈ ಕಾಶ್ಮೀರದ ಪರವಾಗಿ ನಿಲ್ಲೇ ಇಲ್ಲ. ಇರಾನ್ ಕೂಡ ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇರೋದು, ಈ ದೇಶದ ಜನ ನಾವು ಭಾರತಾಂಬೆಯ ಮಕ್ಕಳು. ನಾವು ಈ ದಿಕ್ಕಿನಲ್ಲಿ ಯೋಚನೆ ಮಾಡೋಂಥ ಮುಸಲ್ಮಾನರು ಅನೇಕರು ಇವತ್ತು ನರೇಂದ್ರ ಮೋದಿ ಖಮೇನಿ ಸತ್ತಂಥ ಸಂದರ್ಭದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ಖಂಡನೀಯ ಹೇಳಿಕೆ ಕೊಡಬೇಕಿತ್ತು, ಕೊಡಲಿಲ್ಲ. ಈ ಮಾತು ಹೇಳ್ತಾ ಇದ್ದಾರೆ. ಯಾರು ಭಾರತದ ವಿರುದ್ಧವಾಗಿರೋಂಥ ಜನ ಯಾರಿದ್ದಾರೆ, ಯಾವ ರಾಷ್ಟ್ರ ಇದೆ, ಭಾರತದ ವಿರೋಧಿ ರಾಷ್ಟ್ರದ ಪರವಾಗಿ ಈ ದೇಶದ ಮುಸಲ್ಮಾನರು ನಿಂತಾಗ ಪ್ರಪಂಚದಲ್ಲೇನೆ ಒಬ್ಬ ಶ್ರೇಷ್ಠ ನಾಯಕ ಅಂತ ತೀರ್ಮಾನ ಮಾಡಿರೋಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವ್ರನ್ನೂ ಕೂಡ ಇವರು ಟೀಕೆ ಮಾಡ್ತಾ ಇದ್ದಾರಲ್ಲ, ಇವ್ರು ಏನಂತ ಕರಿಬೇಕು? ಇದರಲ್ಲೂ ಕೂಡ ಕಾಂಗ್ರೆಸ್ಸಿಗರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮೋದಿ ಇಸ್ರೇಲ್ನ ಖಂಡನೆ ಮಾಡಲಿಲ್ಲ. ಈ ಮಾತನ್ನು ಹೇಳಿ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಎಲ್ಲ ಸಂದರ್ಭದಲ್ಲೂ ಕೂಡ ಇಸ್ರೇಲ್ ಭಾರತ ಜೊತೆಗಿದೆ. ಬರೀ ವ್ಯವಹಾರ ಅಲ್ಲ, ಅಣ್ಣ ತಮ್ಮಂದರಂತೆ ಸಹಕಾರ ಕೊಟ್ಕೊಂಡ್ಬಂದಿದ್ದಾರೆ ಎಲ್ಲ ಸಂದರ್ಭದಲ್ಲೂ ಕೂಡ. ಇಂಥ ಸಂದರ್ಭದಲ್ಲಿ ನಾನು ಭಾರತದ ಮುಸಲ್ಮಾನರಿಗೆ ಕರೆ ಕೊಡೋದು ಇಷ್ಟೇ, ಯಾರು ನಮ್ಮ ದೇಶದ ವಿರುದ್ಧ ಇದ್ದಾರೆ, ಆ ದೇಶ ಇನ್ನೊಂದು ದೇಶ ಅವರವರೇ ಮುಸಲ್ಮಾನರು ಬಡ್ದಾಡ್ತಾ ಇರೋಂಥ ಸಂದರ್ಭದಲ್ಲಿ, ಶಿಯಾ ಸುನ್ನಿ ಈ ರೀತಿ ಬಡ್ದಾಡ್ತಾ ಇರೋಂಥ ಸಂದರ್ಭದಲ್ಲಿ ನೀವು ಭಾರತದ ಪರವಾಗಿ ನಿಂತ್ಕೋಬೇಕು. ಭಾರತದ ಮುಸಲ್ಮಾನರು ಪಾಕಿಸ್ತಾನದಲ್ಲಿ ಮುಸಲ್ಮಾನರು ಪಾಕಿಸ್ತಾನ ಇಲ್ಲಂಥ ಮದರಸಾಗಳ ಮೇಲೆ ಬಾಂಬ್ ಹಾಕ್ತಾರೆ. ಪಾಕಿಸ್ತಾನದಲ್ಲಿರೋಂಥ ಮಸೀದಿ ಮೇಲೆ ಬಾಂಬ್ ಹಾಕ್ತಾರೆ, ಮುಲ್ಲಾನ ಕೊಲೆ ಮಾಡ್ತಾರೆ. ಭಾರತದ ಯಾವುದೇ ಒಂದು ಮಸೀದಿ ಮೇಲೆ ಮದ್ರಾಸ ಮೇಲೆ ಬಾಂಬ್ ಬಿದ್ದಿದ್ದು ನೋಡಿದ್ದೀರಾ? ಹೀಗೆ ಭಾರತೀಯ ಮುಸಲ್ಮಾನರು ಭಾರತದ ಪರವಾಗಿರ್ಬೇಕು ವಿನಃ ಭಾರತದ ದ್ರೋಹಿಗಳ ಜೊತೆಗಿರಬಾರದು. ಖೊಮೇನಿ ಪರವಾಗಿ, ಇರಾನ್ ಪರವಾಗಿ ಅಲ್ಲೊಂದು ಇಲ್ಲೊಂದು ಹೆಣ್ಮಕ್ಳು ಹೇಳಿಕೆ ಕೊಟ್ಟಿದ್ದು, ಮುಸಲ್ಮಾನ್ ಹೆಣ್ಮಕ್ಳು ಕೊಟ್ಟು ಹೇಳಿಕೆ ನೋಡಿದೆ ನಾನು. ಇನ್ನೂ ಸಾಕಷ್ಟು ಹಡಿತೀವಿ ನಾವು. ಯಾರ ಪರವಾಗಿ? ಭಾರತದ ವಿರೋಧಿ ದೇಶದ ಪರವಾಗಿ. ಆದರೆ ಅಮೆರಿಕ ಮತ್ತು ಇಸ್ರೇಲ್ ಹೇಳ್ತಾ ಇದೆ, ಖೊಮೇನಿ ಸ್ಥಾನಕ್ಕೆ ಯಾರು ಬಂದರೂ ಕೂಡ
ಅವ್ರನ್ನೂ ಬಿಡಲ್ಲ, ಅವ್ರನ್ನೂ ನಾವು ಕೊಂದಾಕ್ತೇವೆ. ಇಂಥ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 10 ದೇಶಗಳ ಜೊತೆ ಮಾತುಕತೆ ನಡೆಸಿದ್ದಾರೆ. ಇದನ್ನ ಯಾರು ಗಮನಿಸ್ತಾ ಇಲ್ಲ. ಖಂಡನೆ ಮಾಡಲಿಲ್ಲ ಅನ್ನೋದೊಂದೇ ಮೇಲೆ 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 ಟೀಕೆ ಮಾಡೋಂಥ ಪ್ರಯತ್ನ. ರಾಷ್ಟ್ರಭಕ್ತರು ಯಾರೂ ಕೂಡ ಈ ರಾಷ್ಟ್ರದ್ರೋಹಿ ರಾಷ್ಟ್ರಗಳ ಪರವಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರದ್ರೋಹಿ ರಾಷ್ಟ್ರಗಳು ಏನು ಪ್ರಯತ್ನ ನಡೆಸಿದೆ ಇದನ್ನು ಈಗಲೂ ಕೂಡ ನಾನು ಖಂಡನೆ ಮಾಡೋಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ರಾಜ್ಯದ ಬಹುದೊಡ್ಡ ಸಮಸ್ಯೆ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದ್ರೆ ಸಂಪೂರ್ಣವಾಗಿ ವಿಫಲ ಆಗಿದ್ದು ಅಷ್ಟೇ ಅಲ್ಲ, ಆರ್ಥಿಕವಾಗೂ ಕೂಡ ದಿವಾಳಿ ಆಗೋಗಿದೆ. ಇದರ ಸ್ಪಷ್ಟ ನಿರ್ದೇಶನ ರಾಜ್ಯದ ಗುತ್ತಿಗೆದಾರರಿಗೆ ಪೂರ್ಣಗೊಂಡ ಕಾಮಗಾರಿಗಳ ಬಗ್ಗೆ ಹಣ ಪಾವತಿಸಲು ಆಗದಿರಷ್ಟು ದಿವಾಳಿ ಹಂತದಕ್ಕೆ ಈ ರಾಜ್ಯ ಸರ್ಕಾರ ತಲುಪಿದೆ. ಗುತ್ತಿಗೆದಾರ ಹಲವಾರು ಬಾರಿ ಸರ್ಕಾರವನ್ನು ಈ ವಿಷಯವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಣಕಾಸು ಇಲಾಖೆಯನ್ನು ತಮ್ಮ ಹತ್ರನೇ ಇಟ್ಕೊಂಡಿರೋಂಥ ಸಿದ್ದರಾಮಯ್ಯನವರು ಒಂದು ರೀತಿಯ ನಿಸ್ಸಹಾಯಕರಾಗಿ ಕೂತಿದ್ದಾರೆ. ಲೋಕೋಪಯೋಗಿ ಇಲಾಖೆ, ಜಲಸಂಪನ್ಮೂಲ ಇಲಾಖೆ, RDPR ಇಲಾಖೆ, ಸಣ್ಣ ನೀರಾವರಿ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ವಸತಿ ಮತ್ತು ವಕ್ಫ್ ಇಲಾಖೆ, ಕಾರ್ಮಿಕ ಇಲಾಖೆ, BBMP ಹೀಗೆ ಹಲವು ಇಲಾಖೆಗಳಿಂದ ರಾಜ್ಯ ಗುತ್ತಿಗೆದಾರರಿಗೆ ಬಾಕಿ ಇರುವ ಮೊತ್ತ ಭಯ ಆಗತ್ತೆ ನೋಡಿದ್ರೆ. ಎಲ್ಲ ಇಲಾಖೆಗಳಿಂದ ಕಾಂಟ್ರಾಕ್ಟರ್ಗಳಿಗೆ ಬರಬೇಕಾಗಿರೋಂಥ ಒಟ್ಟು ಹಣ 37,000 ಕೋಟಿ. 37,000 ಕೋಟಿ. ಇದರಿಂದ ಯಾವುದೇ ಅಕಸ್ಮಾತ್ ಹೊಸ ಟೆಂಡರ್ ಕರೆದ್ರೆ ಯಾವ ಕಾಂಟ್ರಾಕ್ಟರ್ ಕೂಡ ಅವನು ಅರ್ಜಿ ಹಾಕಕ್ಕೆ ತಯಾರಿಲ್ಲ. ಆ ಕೆಲಸ ಮಾಡಿದ್ರೆ ರಾಜ್ಯದ ಸರ್ಕಾರದ ದುಡ್ಡು ಬರಲ್ಲ. ನಾನು ಹೇಳಿದೆ ಮೊನ್ನೆ, ಶಿವಮೊಗ್ಗ ಪಕ್ಕದಲ್ಲಿಂತ ಯಲವಟ್ಟಿ ಕೆರೆ ಬರೀ 1.5 ಕೋಟಿದು. ಯಾರು ಮುಂದೆ ಬರಲಿಲ್ಲ. ನಾನು ಯಾರಿಗೂ ರಿಕ್ವೆಸ್ಟ್ ಮಾಡಿಕೊಂಡು ಅಪ್ಪ ನೀನು ಹಾಕು ಅಂತ ಹೇಳ್ಕೊಂಡು ಹಾಕಿಸಿದ್ದಾಯ್ತು. ಶಿವಮೊಗ್ಗ ಆಶ್ರಯ ಮನೆಗಳದು ಆ ಕಾಂಟ್ರಾಕ್ಟರ್ಗೆ ದುಡ್ಡು ಕೊಟ್ಟಿಲ್ಲ, ಬಾಕಿ ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಅವನು ಊರೇ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಕೆಲಸ ಪೂರ ನಿಂತೋಗಿದೆ. ನಾನು ಈ ಸಂದರ್ಭ ಉಸ್ತುವಾರಿ ಸಚಿವರಾದ ಮಾನ್ಯ ಮಧು ಬಂಗಾರಪ್ಪನವ್ರಿಗೆ ಪ್ರಾರ್ಥನೆ ಮಾಡ್ತೇನೆ, ದಯವಿಟ್ಟು ಆ ಕಾಂಟ್ರಾಕ್ಟ್ಗಳು ಕೊಡಬೇಕಾದಂಥ ಆಶ್ರಯ ಬಡವರ ಮನೆ ಆ ಹಣವನ್ನು ತಕ್ಷಣ ಬಿಡುಗಡೆ ಮಾಡಿಸಿ. ಜೊತೆಗೆ ಈ 37,000 ಕೋಟಿ ಬಗ್ಗೆ ಮುಖ್ಯಮಂತ್ರಿಗಳು ಗಮನಿಸಬೇಕು. ಈಗ ಹೊಸದಾಗಿ ಒಂದು ವ್ಯವಸ್ಥೆ ಮಾಡ್ಕೊಂಬಿಟ್ಟಿದ್ದಾರೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ಕೇಂದ್ರೀಕೃತ ವ್ಯವಸ್ಥೆ. ದೊಡ್ಡ ದೊಡ್ಡ ಅಮೌಂಟು ಯಾಗೇನು ಬರುತ್ತೆ ಅದನ್ನು ಆಯಾ ಜಿಲ್ಲೆಗಳಲ್ಲಿ ಟೆಂಡರ್ ಕರೆಯೋಂಗಿಲ್ಲಂತೆ. ಸೆಂಟರ್ ಬೆಂಗಳೂರಿನಲ್ಲೇ ಒಂದೇ ಕಡೆ ಇಡೀ ರಾಜ್ಯದ್ದು. ಯಾಕೆ? ಒಟ್ಟಿಗೆ ಕಮಿಷನ್ ಸಿಕ್ಬಿಡುತ್ತೆ ಅಂತ. ಇದು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳ ಸಣ್ಣ ಸಣ್ಣ ಕಾಂಟ್ರಾಕ್ಟರ್ಗಳಿಗೆ ದೊಡ್ಡ ಹೊಡೆತ. ಆಂಧ್ರದ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳು ಬಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ರಾಜ್ಯದ ಕಾಂಟ್ರಾಕ್ಟರ್ಗಳ ಅವಕಾಶ ಇಲ್ಲ. ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತೇನೆ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆಯಾ ಜಿಲ್ಲೆಯಲ್ಲಿ ಆಗೋ ಕೆಲಸ ಬಗ್ಗೆ ಆಯಾ ಜಿಲ್ಲೆಯಲ್ಲೇ ಟೆಂಡರ್ ಕರೀಲಿ. ಅದು ಬಿಟ್ಟು ಇಡೀ ರಾಜ್ಯದ ಒಂದೇ ಕಡೆ ಟೆಂಡರ್ ಕರೆಯುವಂಥ ವ್ಯವಸ್ಥೆ ಇದೆಯಲ್ಲ, ಇದನ್ನು ತಕ್ಷಣ ನಿಲ್ಲಿಸಬೇಕು. ಮತ್ತೆ 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 ಮುಖ್ಯಮಂತ್ರಿಗಳು ಹೇಳ್ತಾ ಇರ್ತಾರೆ ಹಿಂದಿನ ಸರ್ಕಾರದ್ದು ಕಮಿಷನ್ ಭಾಳ ಜಾಸ್ತಿ ಇತ್ತು ಅಂತ. ಇದೇ ಸರ್ಕಾರ ಬಂದ ನಂತರ ಈ ಕಾಂಗ್ರೆಸ್ ಸರ್ಕಾರನೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ತನಿಖಾ ಆಯೋಗವನ್ನು ನೇಮಕ ಮಾಡಿದ್ರು. ಆ ನಾಗಮೋಹನ್ ದಾಸ್ ಅವರ ತನಿಖಾ ವರದಿ ಈಗಾಗಲೇ ಕೊಟ್ಟಿದೆ. ಈ ತನಿಖಾ ವರದಿನಲ್ಲಿ ಯಾವುದೇ
ಆರೋಪ ಸಾಬೀತಾಗಿಲ್ಲ, ಇದರಲ್ಲಿ ಯಾವುದೇ ಹುರುಳಿಲ್ಲ. ಇದನ್ನು ನೋಡಾದ್ರೂ ಕೂಡ ರಾಜ್ಯ ಸರ್ಕಾರ ಇನ್ನೂ ಬಾಯಿ ಮುಚ್ಕೊಂಡು ಕೂತಿಲ್ಲ. ದಿನೇ ಅದನ್ನೇ ಹೇಳಿಕೆ ಕೊಡ್ತಾರೆ. ನಾಗಮೋಹನ್ ದಾಸ್ ಹಾಗಾದರೆ ಆ ವರದಿ ಇದನ್ನು ಸಮಿತಿ ಮಾಡಿದ ಯಾತಕ್ಕೆ? ನಿಮ್ಮ ರಾಜಕೀಯ ತೀಟೆ ತೀರಿಸ್ಕೊಂಡಾಗ? ಆ ನಾಗಮೋಹನ್ ದಾಸ್ ವರದಿನಲ್ಲಿ ಹಿಂದಿನ ಸರ್ಕಾರ ಬಹಳ ಭ್ರಷ್ಟಾಚಾರ ಮಾಡಿತ್ತು ಅಂತ ಅಕಸ್ಮಾತ್ ರಿಪೋರ್ಟ್ ಕೊಟ್ಟಿದ್ರೆ ನೀವೇನು ಮಾಡ್ತಿದ್ರಿ? ಅದಕ್ಕೋಸ್ಕರ ಹೇಳ್ತಾ ಇರೋದು, ಈ ರೀತಿ ಗುತ್ತಿಗೆದಾರರು ಕೊಡಬೇಕಾದಂಥ ಹಣ ಕೊಡದೇನೆ ಒಂಥರ ಬಂಡತನ. ಇದನ್ನು ಪ್ರೊಟೆಸ್ಟ್ ಮಾಡೋದಕ್ಕೆ ನಾಳೆ ದಿನ 6ನೇ ತಾರೀಕು 6/3/26 ರಾಜ್ಯ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಬೆಂಗಳೂರಿನಲ್ಲಿ ಆಚರಣೆ ಮಾಡಬೇಕು ಅಂತ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ತೀರ್ಮಾನ ಮಾಡಿದ್ದಾರೆ. ಎಲ್ಲೆಲ್ಲಿ ಕೆಲಸ ಅರ್ಧಕ್ಕೆ ನಿಂತೋಗಿದೆ ಅವು ಹಂಗಂಗೆ ನಿಂತಿದೆ, ಈ ಸರ್ಕಾರ ದುಡ್ಡು ಕೊಡಲ್ಲ ಅಂತೇಳಿ. ಬಾಕಿ ಇರೋ 37,000 ಕೋಟಿ ರೂಪಾಯಿ ಹಾಗೆ ಉಳಿದಿದೆ. ಹಾಗಾಗಿ ರಾಷ್ಟ್ರಭಕ್ತ ಬಳಗ ನಾವು ಯಾಕೆ ಈ ಸಬ್ಜೆಕ್ಟ್ ತೊಗೊಂಡಿದ್ದೀನಿ ಅಂದರೆ, ನಮ್ಮೂರು ಜ್ವಲಂತವಾಗಿ ಕಾಣ್ತಾ ಇದೆ. ಇವ್ರು ಕೊಡಬೇಕಾದ ಕಾಂಟ್ರಾಕ್ಟರ್ಸ್ ಕೊಡಬೇಕಾದ ದುಡ್ಡು ಕೊಟ್ಟರೆ ಅವ್ರು ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಈ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಏನು ಇವತ್ತು ಪ್ರತಿಭಟನೆ ಮಾಡಬೇಕು ಅನ್ನೋಂಥ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ ಬೆಂಗಳೂರಿನಲ್ಲಿ ಹಮ್ಮಿಕೊತಿದ್ದೇವೆ. ನಾವು ಅವರಿಗೆ ಬೆಂಬಲವನ್ನು ಕೊಡ್ತೇವೆ ಮತ್ತು ಸರ್ಕಾರನ ಒತ್ತಾಯ ಮಾಡ್ತೇವೆ, ತಕ್ಷಣ ಆ ಹಣ ಬಿಡುಗಡೆ ಮಾಡಬೇಕು. ಅದ್ರ ಮುಖಾಂತರ ಅಭಿವೃದ್ಧಿ ಕಾರ್ಯಗಳು ರಾಜ್ಯದಲ್ಲಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದು ನಮ್ಮ ಒತ್ತಾಯ.